ಯಾವ ಕಾಲದಲ್ಲಿಯೂ ರಾಮ ಮಾತು ಕೊಟ್ಟ ಮೇಲೆ ತಪ್ಪುವವನಲ್ಲ. ಅಂತ ಒಂದು ಕಾಲ ನನಗೇ ಬಂತು. 8 ದಿವಸ ಸೂರ್ಯಾಸ್ತದೊಳಗೆ ಶಕುಂತಲ ಕಂಠವನ್ನು ತೆರೆದು ಕೊಡ್ತೇನೆ. ಗುರು ಕೌಶಿಕರಿಗೆ ಮಾತನ್ನು ಕೊಟ್ಟವರು. ಈ ವಿಷಯವನ್ನು ಕೇಳಿದಂತ ಸಿಂಧುಪುರೇಶ ಶಕುಂದ ಮಹಾರಾಜ ಬೇಟೆಗೆ ಹೋದವನು ಮರಳಿ ಬರಲೇ ಇಲ್ಲ. ಪುರಪ್ರವೇಶವನ್ನು ಮಾಡಲೇ ಇಲ್ಲ. ಕಾರಣ ರಾಮನ ಭೀತಿ, ರಾಮನ ಪ್ರತಿಜ್ಞೆ. ಅದಕ್ಕಾಗಿ ಅವನನ್ನು ಅರಸುವುದಕ್ಕಾಗಿ ಆಳುಗಳನ್ನು ಅಟ್ಟಿದೆ. ದಿಕ್ಕು ದಿಕ್ಕಿಗೆ ಹೋದಂಥ ಆಳುಗಳೆಲ್ಲ ಒಂದು ಭಯದಿಂದ ಹೇಳ್ತಾ ಇದ್ದಾರೆ, ಎಲ್ಲೇ ಅರಸಿದರೂ ಆ ಅರಸನ ಸುಳಿವಿಲ್ಲ. ಹಾಗಾಗಿಯೇ ಯೋಚನೆ ಕಾಲ ಕಳೀತಾ ಇದೆ. ಕೊಟ್ಟ ಮಾತು ಈಡೇರಲಿಲ್ಲ ಅಂತಾದರೆ ಮಾತಿಗೆ ತಪ್ಪಿದ ರಾಮ ಎನ್ನುವಂಥ ಅಪವಾದವನ್ನು ಹೊರಬೇಕಾದ ಸ್ಥಿತಿ. ಏನು ಮಾಡಿ? ಜಯ ನಮೋ ನಾರಾಯಣ ಸ್ವಾಮಿ, ಅನಿರೀಕ್ಷಿತ, ಆಕಸ್ಮಿಕ, ಆದರೆ ಅನಪೇಕ್ಷಿತ ಅಲ್ಲ ಇಂದಿನ ನಿಮ್ಮ ಆಗಮನ. ನಾನು ಯೋಚನೆಯನ್ನೇ ಮಾಡಿರಲಿಲ್ಲ. ನಾನೇ ಅಂತರ್ಮುಖಿಯಾಗಿ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಹರಿನಾಮ ಸಂಕೀರ್ತನೆ ಕಿವಿ ನೆರೆಗೆ ಬಂದೆರಗಿತು. ಆವಾಗಲೇ ಅರ್ಥವಾಯಿತು, ನಾರದ ಮಹರ್ಷಿಗಳು ಚಿತ್ತೈಸುತ್ತಾ ಇದ್ದಾರೆ. ಹಾಗಾಗಿಯೇ ನಾನೇ ಎದ್ದು ಬಂದು ಸ್ವಾಗತಿಸಿ ಸತ್ಕರಿಸಿ ಕರೆತಂದು ಉಚಿತವಾದ ಪೀಠವನ್ನು ಕೊಟ್ಟಿದ್ದೇನೆ. ಸ್ವಾಮಿ, ಸಂತೋಷವಾಯಿತು. ನಮೋ ನಮಃ. ಯಾತಕಿ ಮನ್ನಣೆ ಸರ್ವಾಂತರ್ಯಾಮಿ, ಯಾತಕಿ ಮನ್ನಣೆ ಸರ್ವಾಂತರ್ಯಾಮಿ, ದಾತನೇ ಮನದಿ ಯೋಚಿಸುವ, ದಾತನೇ ಮನದಿ ಯೋಚಿಸುವ, ಪ್ರೀತಿಗೆ ತಾವು ಚೋದಿಗ ನಾನಿಲ್ಲಿಯವರೆಗೆ ಬಂದಾಗ ನನ್ನನ್ನು ಕರೆದುಕೊಂಡು ಬಂದು ಉಪಚರಿಸುವುದಕ್ಕೆ ನೀನು ಮುಂದಾಗಿ ಬಿಟ್ಟೆ. ಮರುಗಳಿಗೆಯಲ್ಲಿ ತಾವೇನೋ ಯೋಚಿಸಿದ ಹಾಗೆ ಕಾಣಿಸ್ತಾ ಇದೆ. ನಾನು ಯೋಚಿಸುವುದಲ್ಲ, ನೀನೇ ಯಾಕೆ ಹೀಗೆ ಅದೇ ಅಂತ ನಾನು ಯೋಚಿಸ್ತಾ ಇದ್ದೇನೆ. ನಾನೇನಾಗಿದ್ದೇನೆ? ನೀನು ಮೊದಲಿದ್ದಾಗಿಲ್ಲ, ಯಾರು ಇರುವುದಿಲ್ವಲ್ಲ. ಇರುವುದಿಲ್ಲ, ನೀವು ಮಾತ್ರ ಮೊದಲಿದ್ದಾರೆ. ಕೆಲವು ವರ್ಷ ಆಯ್ತು ಒಂದೇ ರೀತಿ. ಹೌದು, ಇಲ್ಲಿ ಕೆಲವು ವರ್ಷ ಹೋದ್ರು ಹೀಗೆ. ಯಾಕೆ ಈ ಬದಲಾವಣೆ? ನಾನು ಗುರುತಿಸಿದ್ದಲ್ಲಿ ಕರೆತಂದು ನೀನು ಉಪಚಾರವನ್ನು ಮಾಡಿ. ಈ ಉಪಚಾರಕ್ಕೆ ಪ್ರಾಮುಖ್ಯವಾಗಿ ಬೇಕಾದದ್ದು ಯಾವುದು? 2 ವಿಷಯ, ಒಂದು ಶ್ರದ್ಧೆ, ಮತ್ತೊಂದು ದಕ್ಷ. ಹೌದು. ಈಗ ನಿನ್ನದಾದ ಇದರಲ್ಲಿ ದಕ್ಷತೆಯಲ್ಲಿ ಏನು ತೊಂದರೆ ಆಗಲಿಲ್ಲ. ಮತ್ತೆ ಇಡಬೇಕಾದ್ದೆಲ್ಲ ಇದ್ದಿದ್ದೆ, ಹೌದು, ಉಪಚಾರ ಮಾಡಬೇಕು. ಆದರೆ ಶ್ರದ್ಧೆಯಲ್ಲಿ ಕೊರತೆ ಕಾಣಿಸಿತು. ಶ್ರದ್ಧಾ ವಿಹೀನನಾಗಿ ನಾನು ಸಹ. ಶ್ರದ್ಧೆಗೆ ಯಾವಾಗಲೂ ಬೇಕಾದದ್ದೇನು? ಏಕಾಗ್ರತೆ, ಭಕ್ತಿ ಭಾವ, ತನ್ಮಯ. ಏನಾದರೂ ಕೊರತೆ ಉಂಟಾ? ಖಂಡಿತ. ಹೌದಾ? ಹೌದು. ಓಹೋ, ನೀನು ಉಪಚಾರ ಮಾಡ್ತಾ ಇದ್ದೀವಿ, ನೀನು ಇಲ್ಲಿಲ್ಲ. ನಾನು ಇಲ್ಲೇ ಇದ್ದೀನಿ. ಅದಲ್ಲ ಅಂದ್ರೆ ಭೌತಿಕವಾಗಿ ಇಲ್ಲೇ ಇದ್ದೀಯಾ, ಆದ್ರೆ ನಿನ್ನ ಮನಸ್ಸು ಎಲ್ಲಿಯೋ ಓಡಾಡ್ತಾ ಇತ್ತು.
ಹಾ ಏನನ್ನೂ ಯೋಚಿಸ್ತಾ ಇದ್ದೀಯ ಏನನ್ನು ಹ್ಮ್. ನೀನು ಯಾಕೆ ಹೀಗಾದೆ? ಯಾಕಂದ್ರೆ ಈ ರೀತಿಯಾದ ಕೊರತೆಯನ್ನು ನಾನು ಯಾವಾಗಲೂ ಕಂಡದ್ದೇ ಇಲ್ಲ. ನೀನು ಯಾವಾಗಲೂ ಉಪಚಾರ ಮಾಡುವಾಗ ಶ್ರದ್ಧಾ ಭಕ್ತಿಯಿಂದ ಉಪಚಾರ ಮಾಡುವ ಅದರಲ್ಲಿ ನಾವು ನ್ಯೂನತೆಯನ್ನು ಹುಡುಕುವ ಹಾಗೆ ಇಲ್ಲ. ಆ ರೀತಿ ಎಲ್ಲ ಇತ್ತು. ಹಾ ಆದ್ರೆ ಇವತ್ತು ಹಾಗೆ ಏನು ಅಂತ ಸಮಸ್ಯೆ ನಿನ್ನನ್ನು ಬಾಧಿಸ್ತಾ ಇದೆ. ನೋಡಿದವರಿಗೆ ಅರ್ಥ ಆಗ್ತದೆ ಬಿಡು. ಏನು ಚಿಂತೆ ಇದೆ? ಯಾಕೆಂದ್ರೆ ಚಿಂತೆ ಅಂತ ಉಂಟಲ್ಲ, ಅದನ್ನು ಯಾವಾಗಲೂ ನಾವೇ ನುಂಗಿಸಿಕೊಳ್ಬಾರ್ದು. ಅದು ಮತ್ತು ನಮ್ಮನ್ನು ಸುಡುವುದಕ್ಕೆ ಆರಂಭಿಸಿ ಬಿಡ್ತದೆ. ಹೌದು. ಅದು ಮತ್ತೊಬ್ಬರಲ್ಲಿ ಹೇಳಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಉಪಶಮನ ಆಗ್ತದೆ. ಪರಿಹಾರದ ದಾರಿ ಸಿಕ್ಕಿದ್ರೂ ಸಿಕ್ಕಿ ಬಿಡಬಹುದು. ಯೋಚನೆ ಮಾಡೋದು ಯಾರಲ್ಲಿ ಹೇಳಿದ್ದೇವೆ ಎನ್ನುವುದ್ರ ಮೇಲೆ ಇರ್ತದೆ. ತಿಳಿಯುವ ಸಮಸ್ಯೆ ಮತ್ತು ಹೆಚ್ಚಾಗಿ ಹೋಗುವ ಸಾಧ್ಯತೆ ಇರ್ತದೆ. ಹೌದು. ಇದು ನನ್ನಲ್ಲಿ ಹೇಳೇ ಬಿಟ್ರೆ ನೀನು ಕಡಿಮೆ ಆಗುವ ಸಾಧ್ಯತೆ ಉಂಟು. ಖಂಡಿತ ಹೌದು. ಇನ್ನು ಹೆಚ್ಚಾಗಿ ಆಯ್ತು ಅಂದ್ರೆ ನಿನ್ನ ಗ್ರಾಚಾರ ಅಂತ ಹೇಳುದು. ಏನ್ ಮಾಡ್ಲಿಕ್ಕೆ ಆದ್ರೆ ಗ್ರಾಚಾರ ಹೆಚ್ಚಾದಾಗ ನಿಮ್ಮಿಂದ ಪರಿಹಾರ ಸಿಗ್ತದೆ. ಹಾಗಾಗಿ ನನ್ನ ದೃಷ್ಟಿ ನಿನಗೇನೋ ಚಿಂತೆ ಬಾಧಿಸ್ತಾ ಇದೆ. ಏನಂತ ನನ್ನಲ್ಲಿ ಹೇಳಬಾರ್ದೇ. ಸುರಮುನಿ ಕೇಳು ಹೌದು ಸ್ವಾಮಿ, ಬಯಲಿನಲ್ಲಿ ಅಡಗುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಮತ್ತೊಬ್ಬರ ಮನದ ಇಂಗಿತವನ್ನು ಸಾಧಾರಣದವರಿಗೂ ಮುಖ ನೋಡಿದಾಗ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ನಾಡಾಡಿಗಿರೋದ್ರ ಮಾತಾಡುವುದುಂಟು. ಹಾ. ಕಂಡ್ರ ಮನೆಗೆ ಕದಿಲಿಕ್ಕೆ ಹೋಗ್ಬಾರ್ದು. ಹೌದು, ಅವನಿಗೆ ಗೊತ್ತಾಗಿ ಹೋಗ್ತದೆ. ಸ್ವಾಮಿ, ನೀವು ಮುಖ ನೋಡದೆ ಮನಸ್ಸಿನಲ್ಲಿ ಏನುಂಟು ಅಂತ ಹೇಳುವವರು ಮುಖ ನೋಡಿದಾಗ ನಿಮ್ಗೆ ಗೊತ್ತಾಗುವುದಿಲ್ಲ. ಎಷ್ಟು ಮುಖ ನೋಡುತ್ತೇನೆ ನಾನು. ನಿಮಗೆ ಹಾಗಾಗಿ ನಿಮ್ಗೆ ಮುಖವೇ ಬೇಡ, ನೀವು ಬರೀದೇ ಹೇಳ್ತೀರಿ. ಸ್ವಾಮಿ, ಹೌದು, ಹೃದಯಕ್ಕೆ ಹಿಡಿದ ಕನ್ನಡಿ ಮುಖ. ಮನೆಯ ಹೆಬ್ಬಾಗಿಲನ್ನು ನೋಡಿದರೆ ಮನೆಯ ಒಳಗಿದ್ದವರು ಹೇಗೆ ಅಂತ ಸಂಸ್ಕಾರ ಇತ್ಯಾದಿಗಳು ಗೊತ್ತಾಗಿ ಹೋಗುದು. ಹಾಗಾಗಿ ಮುಖವನ್ನು ನೋಡಿದರೆ ಮನಸ್ಸಿನ ಒಳಗೆ ಏನು ಉಂಟು ತಳಮಳ. ನನಗೆ ತಳಮಳ ಉಂಟು. ಯಾಕೆಂದ್ರೆ ನಾನು ಕೊಟ್ಟ ಮಾತು ಸುಳ್ಳಾಗುವ ಕಾಲ ಬಂತು ಎನ್ನುವಂತ ತಳಮಳ. ಹೌದು, ಕೌಶಿಕ ಮಹಾಮುನಿಗಳಿಗೆ ಅವರ ಅಪೇಕ್ಷೆಯಂತೆ ಯಜ್ಞ ಭಂಗ ಮಾಡಿರುವಂತ ಆ ಶಕುಂತನನ್ನು 8 ದಿವಸ ಸೂರ್ಯಾಸ್ತದೊಳಗೆ ತರುವುದು ಕೊಡ್ತೇನೆ ಹೀಗೆ ಮಾತನ್ನು ಕೊಟ್ಟಾಗೆ. ಆದ್ರೆ ಏನು ಮಾಡೋಣ, ಇದು ಗೊತ್ತಾಗಿರ್ಬೇಕು ಅವನಿಗೆ. ಎಲ್ಲಿಯೂ ಕಾಣಿಸ್ತಾ ಇಲ್ಲವಂತೆ. ನಮ್ಮ ಆಳುಗಳನ್ನು ದಿಕ್ಕುಗಳಿಗೆ ಒಟ್ಟಿದೆ. ಸರಿ, ಪಾಪ ತಲೆ ತಗ್ಗಿಸಿ ಹೇಳಿದ್ರು. ಎಷ್ಟೇ ಪ್ರಯತ್ನ ಪಟ್ಟು ಹುಡುಕಿದ್ರು ಅರಸನ ಇರವನ್ನು ಅರಿಯುವುದಕ್ಕೆ ನಮ್ಮಿಂದ ಆಗಲಿಲ್ಲ. ಅವ ಇದ್ದಲ್ಲಿ ಹುಡುಕ್ಲಿಲ್ಲ ಅಲ್ಲ, ಹುಡುಕಿದಲ್ಲಿ ಎಲ್ಲಿಯೂ ಅವ ಇಲ್ಲ. ಅದು ನೀವು ಹೇಳಿದ್ದವರು ಎಲ್ಲಿದ್ದಾನೆ ಅಂತ ಗೊತ್ತಿದ್ರು ಅಲ್ಲಿಯೇ ಹುಡುಕ್ಬೋದು. ನಮ್ಮ ಹಾಗೆ ನಾವೇನಾದ್ರೂ ಕಳ್ಕೊಳ್ತೇವೆ, ಕಳ್ಕೊಂಡಲ್ಲಿಯೇ ಹುಡುಕಬೇಕು. ಅದು ಸಮಸ್ಯೆ ಏನು ಗೊತ್ತುಂಟ, ನಾವು ಎಲ್ಲ ಕಳ್ಕೊಂಡಿದ್ದೇವೆ ಅನ್ನಲೇ ಗೊತ್ತಿಲ್ಲ. ಹೌದು ಸ್ವಾಮಿ, ನಮ್ಮ ಭೂಲೋಕದಲ್ಲಿ ನಮ್ಮ ಆಳುಗಳು ಹುಡುಕುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರಿಗೊಂದು ಸೀಮಿತವಾದ ವ್ಯಾಪ್ತಿ ಅಲ್ವಾ? ಅರಸ ಅವ ಎಲ್ಲಿಯೂ ತಲೆಮರೆಸಿಕೊಳ್ಳಬಹುದು. ಅಪರೂಪಕ್ಕೆ ಲೋಕಲೋಕಾಂತರವನ್ನ ಸೇರಿ ಬದುಕುವಂತ ಅರಸರು ಇದ್ದಾರೆ. ಅಂಥವರಲ್ಲಿ ಇವರು ಒಬ್ಬರಾಗಿರಬಹುದು. ಹೇಗೆ ಲೋಕಾಂತರದಲ್ಲಿ ಎಲ್ಲಿಯಾದರೂ ತಲೆಮರೆಸಿಕೊಂಡಿದ್ರೆ ನಮ್ಮ ಆಳುಗಳು ಹುಡುಕುವುದಕ್ಕಾಗಲಿದೆ. ನೀವು ನಿಮ್ಮಲ್ಲಿ ಹೇಳ್ತೇವೆ, ನಿಮಗಾಗ್ತದೆ ಅಂದ್ರೆ ನಮ್ಮ ಆಳು ನೀವು ಅಂತ ನಾನು ಹೇಳುವುದಲ್ಲ. ಆದರೆ ನಿಮ್ಮ ಕಣ್ಣೇ ಆಳು ಯಾರಿಗೂ ಕಾಣದೇ ಇದ್ದರೆ ನಿಮಗೆ ಕಾಣ್ತದೆ, ನಿಮಗೆ ಕಂಡದ್ದು ಯಾರಿಗೂ ಕಾಣಿಸುವುದಿಲ್ಲ. ಆದ್ದರಿಂದ ನಿಮ್ಮ ತಿರುಗಾಟದ ಅವಧಿಯಲ್ಲಿ ಲೋಕಾಂತರದಲ್ಲಿ ಎಲ್ಲಿಯಾದರೂ ಅವನ ಸುಳಿವು ಸಿಕ್ಕಿದೆಯೋ ಹೇಳಿ. ಇದು ಶಕುಂತ ಹೌದು, ಅರಸ ಅವನು ವಿಚಾರ. ಅದು ಗೊತ್ತಿದ್ರೆ ನಾನು ದಯವಿಟ್ಟು ಹೇಳಬೇಕು, ಬೇಗ ಹೇಳಬೇಕು, ಹೆಚ್ಚು ದಿವಸ ಇಲ್ಲ. ಅವಧಿ ಹೌದು,
ಹೇಳ್ಬೋದಿತ್ತು ನನಗೆ ಪೂರ್ಣ ಗೊತ್ತಿಲ್ಲ. ಪೂರ್ಣ ಗೊತ್ತಿಲ್ಲ ಎನ್ನುವುದರ ಅರ್ಧ ಗೊತ್ತುಂಟು ಅಂತ ಆಯ್ತು. ಸ್ವಲ್ಪ ಗೊತ್ತು. ನಿಮಗೆ ಸ್ವಲ್ಪ ಗೊತ್ತಿರುವುದು ಒಂದೇ, ಉಳಿದವರಿಗೆ ಪೂರ್ಣ ಗೊತ್ತಿರುವುದು ಒಂದೇ. ನಮಗೆ ಅಷ್ಟೇ ಸಾಕಾಗ್ತದೆ. ಹೇಳಿ ಸ್ವಾಮಿ. ಬಲ್ಲೆನು ಸ್ವಲ್ಪ ಶಕುಂತನ ಮಾತೆಯ ಬಲ್ಲೆನು ಸ್ವಲ್ಪ ಶಕುಂತನ ಮಾತೆಯ ರಾಮಚಂದ್ರ ರಥ ತಮ್ಮನ್ನು ಪಡೆದು ಸೇರಿಪ್ಪ ನಿನ್ನವರಲ್ಲಿ ರಾಮಚಂದ್ರ ರಥ ತಮ್ಮನ್ನು ಪಡೆದು ಸೇರಿಪ್ಪ ನಿನ್ನವರಲ್ಲಿ ರಾಮಚಂದ್ರ ಬಲ್ಲೆನು ಸ್ವಲ್ಪ ಶಕುಂತನ ಮಾತೆಯ ಅಂದ್ರೆ ಈಗ ಅವನ ವಿಚಾರವನ್ನ ಸಂಪೂರ್ಣವಾಗಿ ಹೇಳುವುದು ಸ್ವಲ್ಪ ಕಷ್ಟವೇ. ಅವರ ವಿಚಾರ ನೀವೇನು ಹೇಳೋದು ಬೇಡ. ಅವ ಎಲ್ಲಿದ್ದಾರೆ ಇಷ್ಟ ಹೇಳಿದ್ರೆ ಸಾಕು. ನಿನಗಷ್ಟೇ ಸಾಕು, ವಿಚಾರ ಬೇಡ. ಸರಿ. ಅದನ್ನೇ ಹೇಳ್ತೇನೆ. ಅಂದ್ರೆ ಪೂರ್ಣ ಗೊತ್ತಿಲ್ಲ ಅಂತ ಹೇಳೋದು ಮುಂದೇನಾಯ್ತು ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ಹಂತದವರೆಗೆ ಗೊತ್ತುಂಟು. ಅಂದ್ರೆ ನೀವು ನೋಡಿದ ಒಳ್ಳೆಯವರೆಗೆ ಗೊತ್ತುಂಟು. ಮುಂದೇನಾಯ್ತು ಗೊತ್ತಾಗಲಿ. ಅಷ್ಟೇ ಸಾಕು ಸ್ವಾಮಿ. ಅಷ್ಟೇ ಸಾಕ. ಎಲ್ಲ ನೋಡಿ ಮುಂದೆ ಏನಂತ ನೀನು ವಿಚಾರ ಮಾಡುವುದು ಸಾಕು. ಸರಿ. ಮೊನ್ನೆ ಒಂದು ಕಥೆ ಆಯ್ತಾ? ಹೌದಾ? ಇದಕ್ಕಿದ್ದಾಗಿ ಹೀಗೆ ಕಾಡ ದಾರಿಯಲ್ಲಿ ನಾನು ಬರ್ತಾ ಇದ್ದೆ. ನೀವು ಯಾವ್ಯಾವ ದಾರಿಯಲ್ಲಿ ಹೋಗ್ತೀರಿ ಯಾರಿಗೆ ಹೇಳೋದಕ್ಕೆ ಸಾಧ್ಯ? ಕಾಡಿನಲ್ಲಿ ಹೋಗ್ತೀರಿ, ಆಕಾಶದ ಮೇಲೆ ಹೋಗ್ತೀರಿ, ಎಲ್ಲಿ ಬೇಕಾದ್ರೂ ಎಲ್ಲಿ ಬೇಕಿದ್ರು ಹೋಗ್ತೀರಿ. ನಿರಾತಂಕ ನಿರಾಯಾಸ. ಹೌದೌದು. ಬಹುಶಃ ಇವತ್ತು ಅಂತ ಪ್ರಕರಣ ಆಗಲಿ ಅಂತ ಅಲ್ಲಿ ಹೋಗ್ತಾ ಏನು ಏನೋ ನೀವು ಹೋಗುವ ಪ್ರಕರಣ ಆಯ್ತಾ? ಆಯ್ತಾ ಮುಂದೆ ಹೇಳ್ತೇನೆ. ಹೇಳಿ 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 ಕೇಳುವ. ಅಲ್ಲಿ ಹೋಗುವಾಗ ದೂರದಲ್ಲಿ ಒಬ್ಬ ನಿಂತಿದ್ದ. ಹಾ ನೋಡ್ತೇನೆ, ಹಾ ಮೈ ಮೇಲೆ ಆಭರಣ ಎಲ್ಲ ಉಂಟು. ಹೌದಾ? ನೋಡಿದ್ರೆ ಒಬ್ಬ ಆಂಟಿ ಜೊತೆ ಹಾಗೆ ಕಾಣಿಸ್ತಾನೆ. ಹಾ 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 ನೋಡಿ ಹಾ ನೋಡ್ತಾ ಇದ್ದ ಹಾಗೆ ಒಂದೊಂದೇ ಬಂಗಾರದ ಆಭರಣ ಎಲ್ಲ ಕಳ್ಚಿ ಇಟ್ಟ. ಹೌದಾ? ಅವ ಹಾ ಹಾ ಯಾಕೆ ಕಳ್ಚಿ ಇಡ್ತಾ ಇದ್ದಾನೆ? ಎಲ್ಲ ಆಶ್ಚರ್ಯ. ಹಾ ಹಾಗೆ ಬಟ್ಟೆ ಕಳ್ಚೋದು ಕಾರಣ ಎಲ್ಲ ಸಂಪೂರ್ಣ ಅಲ್ಲ. ಕಳ್ಚಿ ಹಾ ಹಾಗೆ ಕತ್ತಿ ಹಿಡಿದ. ಒಂದಕ್ಕೊಂದು ಸಂಬಂಧವೇ ಇಲ್ಲ. ಈಗ ನೀವು ಮತ್ತು ಸಮಸ್ಯೆ ಹೆಚ್ಚು ಮಾಡಿ ಹೋಗ್ತೀರೋ ಅಂತ ನಿಮಗೆಲ್ಲ ನನಗೂ ಅದೇ ಆಗಿತ್ತು. ಹಾಗೆ ಹೇಳಿದ್ದೀನಿ. ಈಗ ಮುಂದೆ ಕತ್ತಿ ತೆಗೆದು ಬದಿ ಇಟ್ಟ. ಆಮೇಲೆ ನೋಡ್ತೇನೆ ಮುಂದೆ ಆಳವಾದ ಪ್ರಪಾತ. ಹಾ ಆ ಪ್ರಪಾತಕ್ಕೆ ಹಾರುವುದಕ್ಕೆ ಸಿದ್ಧ. ಓ ಜೀವನದ ಮೇಲೆ ಜಿಗುಪ್ಸೆ. ಹಾ 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 ಓಡಿ ಹೋದೆ. ನಿಲ್ಲ ಪುಣ್ಯಾತ್ಮ ನಿಲ್ಲ. ಆಗ ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಕಣ್ಣಿನ ಎದುರಲ್ಲಿ ಸಾಯುವಾಗ ಬಿಡುವುದಕ್ಕೆ ಸಾಧ್ಯವೇ? ಸರಿ ಸರಿ ನೀವು ಮಾಡಿ ಸರಿ. ಹೌದು. ಹಾಗೆಲ್ಲ ಸಾಯಬಾರದು. ಮತ್ತೆ ಇದು ದೇಹ ಉಂಟಲ್ಲ, ಅದು ಭಗವಂತ ಇತ್ತ ಪ್ರಸಾದ. ಮತ್ತೆ ಅದು ಭಗವಂತ ಬೇಕು ಅಂತ ಬಯಸಿದಾಗ ತೆಗೆದುಕೊಂಡು ಹೋಗಬೇಕು, ಅವನೇ ಹೋಗಬೇಕು. ಬಿಟ್ರೆ ನೀನಾಗಿ ಕಳೆದುಕೊಳ್ಳಬಾರದು. ಹಾಗೆಲ್ಲ ಇತ್ಯಾದಿ ಹೇಳಿ. ಮತ್ತೆ ಹಾಗೆ ನೀನು ಸಾಯ್ಬೇಕು ಅಂತ ಹಾಡಿದ್ರು ಸತ್ತೇ ಹೋಗ್ತೀಯ ಅಂತ ಭರವಸೆ ಇಲ್ಲ. ಅದು ಹೇಳಿದ್ರು. ಅದಿರುವುದು. ಹೌದು. ಅದು ದೈವ ಸಂಕಲ್ಪ ಇದ್ರೆ ಮಾತ್ರ ಸಾಯುವುದಕ್ಕಾಗ್ತದೆ. ಆಮೇಲೆ ಕೆಲವು ನೋಡ್ಲಿಲ್ವೇ ಮತ್ತೆ ಈ ಸಾಯ್ಬೇಕು ಅಂತ ಕೆಲವು ಮರಕ್ಕೆ ಉರ್ಲ ಹಾಕೊಂಡವ್ರು ಹಗ್ಗ ತುಂಡಾಗಿ ಬಿದ್ದು ಕೊನೆ ಸೊಂಟ ಮುಟ್ಕೊಂಡವ್ರು ನೋಡ್ಲಿಲ್ವಾ? ನಾವು ಮತ್ತೊಂದು ಕಥೆ ಕೇಳಿದ್ದೇವೆ. ಇಬ್ಬರು ಸ್ನೇಹಿತಿಯರು ಒಟ್ಟಾಗಿ ಹಾರಬೇಕು ಅಂತ, ಜೀವ ಕಳ್ಕೊಳ್ಬೇಕು ಅಂತ ಒಂದು ಕಡೆ ಸೆರಗು ಅವಳು, ಒಂದು ಕಡೆ ಸೆರಗು ಇವಳು ಕಟ್ಕೊಂಡು ಹಾರಿದ್ರಂತೆ. ಮಧ್ಯದಲ್ಲಿ ಕೆಳಗೊಬ್ಳು ಬಿದ್ದೋದು, ಮತ್ತೊಬ್ಳು ಸಿಕ್ಕ ಬಿದ್ದೋದು, ಬಂಡೆಗೆ ಬಿದ್ದೋಳು ಸತ್ತೋದು, ಗಂಡೆ ಸಿಕ್ಕಲು ಬದುಕು. ನೋಡಿ, ದೈವ ಸಂಕಲ್ಪ ಇಲ್ಲದೆ ಆಗುದಿಲ್ಲ. ಹಾಗಾಗಿ ನೀನು ಹಾಗೆ ಸಾಯ್ಬಾರದು ಇತ್ಯಾದಿ ಹೇಳಿ. ಸರಿ ಸರಿ. ಮತ್ತೆ ಒಂದು ದೃಷ್ಟಿಯಿಂದ ಆ ರೀತಿ ಮಾಡಿದ್ದು ಸರಿ ಇತ್ತು ಬಿಡು. ಅಂದ್ರೆ ಅಂತ ಅದ್ಭುತ ಸನ್ನಿವೇಶ ಇತ್ತು. ಅಂದ್ರೆ ನೋಡಿ, ಈಗ ಅಲ್ಲಿ ಸಾಯುವ ಕ್ಷಣದಲ್ಲಿ ಕೊನೆ ಬಾಯಿಗೆ ನೀರು ಬಿಡುವುದಕ್ಕೆ ಯಾರಿದ್ದಾರ? ಹಾಗಾಗಿ ಹರಿಯುವ ನದಿಗೆ ಹಾರಿ ಸತ್ರೆ ನೀರು ಕುಡ್ದಾಗಾಯ್ತು, ಸತ್ತಾಗೋಯ್ತು. ಅದು ನೀವು ಮೊದಲೇ ಬರ್ತೀರಿ ಅಂತ ಗೊತ್ತಿದ್ರೆ ಅದಾದ್ರೂ ಅದು ಗೊತ್ತಿಲ್ಲ. ಹಾಗೆ ಹೋಗ್ತಾಳೆ. ಯಾರಪ್ಪ ನೀನು ಕೇಳಿದೆ. ಹೀಗೆ ನಾನು ಸಿಂಧೂ ದೇಶದ ಅರಸ ಶಕುಂತ ಮಹಾರಾಜ. ಅವನೇ. ಓ ನೋಡು ಸತ್ನ ಕೇಳಿದೆ, ಯಾಕೆ ಜೀವ ತೆಗೆದುಕೊಳ್ಳುವ ಪರಿಸ್ಥಿತಿ ಯಾಕೆ? ಆವಾಗ ಹೇಳಿದ, ನೀನು ಈಗ ಅವನನ್ನು ಕೊಲ್ಲುವ ಮಾತಾಡಿದ್ದೀಯ ಅಂತ. ಅದಕ್ಕೆ ಭಯಪಟ್ಟೇ ತಲೆ ಮರೆಸಿಕೊಂಡಿದ್ದಾರೆ. ಆ ರಾಮನ ಕ್ರೂರವಾದ ಅಂಬುಗಳಿಗೆ ನಾನು ತಲೆ ಕೊಡುವುದಕ್ಕಿಂತ ನಾನು ಹೀಗೆ ಹಾರಿ ಸತ್ತು ಹೋಗುವುದೇ ಒಳ್ಳೆಯದು.
ತೀರ್ಮಾನ ಮಾಡಿದ್ದೇನೆ. ರಾಮ ಬಾಣಕ್ಕೆ ಸತ್ತ ಅಂತ ಅಪಖ್ಯಾತಿ ತನಗೆ ಬೇಡ, ಬೇಡ. ಅವನಿಗೆ ಅವನೇ ಸತ್ತ. ನಾನೇ ಸತ್ತು ಹೋಗ್ತೇನೆ. ಅಬ್ಬಾ ಎಂತ ಯೋಚನೆ ನೋಡಿ. ಅದು ಯೋಚನೆ ಮಾಡಿದೆ. ಹಾ ಒಟ್ಟಾರೆ ನಿನ್ನ ಮಾತು ಬಿಟ್ಟು ಹೋಯ್ತು ಅಂತ. ಮತ್ತೆ ಯಾಕಂದ್ರೆ ಅವ್ನು ಸತ್ತು ನೀನು ಕೊಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನಾವು ಸಾಯ್ದಿದ್ದಾಗ ಏನಾದ್ರು ಮಾಡಬೇಕು ಅಂತ ಉಪಾಯ ಮಾಡಿದೆ. ಹಾ ಹಾ ನೋಡು, ಹಾಗೆ ಸಾಯುವುದಲ್ಲ, ಹಾ. ಸಾಯಬಾರ್ದು, ಹಾ. ಬದುಕುವುದಕ್ಕೆ ಕೊನೆ ಕ್ಷಣದಲ್ಲಿ ಹಾ. ನೀರಿಗೆ ಬಿದ್ದ ಸಣ್ಣ ಇರುವೆಯಾದ್ರೂ ಕೈಕಾಲನ್ನು ಪಡೆದುಕೊಂಡು ಬದುಕುವುದಕ್ಕೆ ಪ್ರಯತ್ನ ಪಡ್ತದೆ. ಹೌದು. ಹಾಗಿರೋ ಮನುಷ್ಯನಾಗಿ ನೀನು ಮಾಡುವುದು ಸರಿಯೋ ಹೇಳಲು ಸಾಕಷ್ಟು ಉಪದೇಶ ಮಾಡಿದೆ. ಕೇಳಿದ್ನ ಕೇಳ್ತಾ ಇದ್ದ, ಅವ್ನು ಕೇಳಿಸ್ಕೊಂಡ ಇಲ್ಲೋ ನಾನು ಹೇಳಿದ್ದೇನೆ. ನೀನು ಯಾವಾಗಲೂ ಮತ್ತೊಬ್ಬರು ಕೇಳ್ತಾರೋ ಬಿಡ್ತಾರೋ ನಿಮ್ಗೆ ಸಂಬಂಧವೇ ಇಲ್ಲ. ನೀವು ಹೇಳುವುದು ಹೇಳ್ತಾ ಇರ್ತೀರಿ. ಊದು ಶಂಖ ಊದು. ಸರಿ ಸರಿ, ಹರಿದಾಸರಲ್ಲ ಸಂದರ್ಭ ಹಂಗಿತ್ತು. ನೀವು ಹರಿದಾಸ. ಹಾಗಾಗಿ ಹೇಳಿದೆ, ಹಾ. ಹಾಗಾದ್ರೆ ಸ್ವಾಮಿ ಬದುಕುವುದಕ್ಕೆ ದಾರಿ ಎಲ್ಲಿಂಟು? ಹಾ. ನಾನು ಯಾರ್ಯಾರಲ್ಲಿ ಹೋಗಿ ಆಶ್ರಯ ಕೇಳಿದೆ, ಓ ಯಾರು ರಾಮನ ವಿರೋಧಿ ಅಂತ ಗೊತ್ತಾದಾಗ ಆಶ್ರಯ ಕೊಡುವುದಕ್ಕೆ ಸಿದ್ಧರಾಗಲಿಲ್ಲ. ಹಾ. ಹಾಗಾಗಿ ಬದುಕುವುದಕ್ಕೆ ದಾರಿಯೇ ಇಲ್ಲ ಸ್ವಾಮಿ, ನಾನು ಸಾಯ್ತೇನೆ, ಬಿಡಿ ನನ್ನನ್ನು ಅಂತಂದ. ಬಿಟ್ರ ಬಿಡ್ಲಿಲ್ಲ, ಹಾ. ಬಿಡ್ಲಿಲ್ಲ. ಮತ್ತೆ ಆಗ ಯೋಚನೆ ಬಂತು, ಹಾ ಈ ಒಳ್ಳೆ ಸಂದರ್ಭ, ಹಾ ಸಾಯುವುದಕ್ಕೆ ಮಾರ್ಗ ಯಾವ್ದುಂಟು ಅವನೇ ಕೇಳಿದ್ದಾರೆ. ಈಗ ಒಂದು ತಾಕ್ಷಿ ಹಾಕಿದ್ರೆ ಹೇಗೆ ಅಂತ ಯೋಚನೆ ಬಂತು. ತಾಕ್ಸಿ ತಾಕ್ಷಿ ಹಾಕಿದ್ರೆ ಯಾರಿಗೆ ತಾಕ್ಸಿ ಹಾಕೋದು? ಅಲ್ವಾ ನಿನಗೆ ಅವನಿಗೆ ಅಲ್ಲ. ಹಾ. ಅಂದ್ರೆ ಈಗ ಯಾರಲ್ಲೇ ಆದ್ರೂ ಹೋಗಿ ಅವನನ್ನು ತಾಗಿಸಿ ಹಾಕುವುದು. ಹಾ ಹಾ ಆಗ ನಿನಗೆ ಈ ಸೂಚನೆ ಕೊಡು, ಇಲ್ಲಿದ್ದಾನೆ ಅಂತ. ಹಾ ಹಾ ಆಗ ನಿನಗೆ ಸಿಕ್ಕಿ ಬಿದ್ದಾಗೆ ನೋಡು. ಹೌದೌದು. ಹಾಗೆ ಆ ಉಪಾಯ ಮಾಡಿ ಹಾ. ನೇರವಾಗಿ ಹೇಳಿದೆ, ಹಾ. ನೀನು ಯೋಚನೆ ಮಾಡುವುದು ಬೇಡ. ಹಾ. ಓ ಇಲ್ಲೇ ಹತ್ರ ಹೋಗು, ಅಂಜನಾದ್ರಿ ಉಂಟು, ಅಲ್ಲಿ ಆಂಜನೇಯನು ಇದ್ದಾರೆ. ಹಾ ಹಾ ನಮ್ಮ ಭಕ್ತ. ಹೌದು. ಅವನಲ್ಲಿ ಹೋಗಿ ಆಶ್ರಯ ಪಡ. ಹಾ ನಿನ್ನ ಜೀವಕ್ಕೆ ಯಾವ ತೊಂದರೆಯೂ ಇಲ್ಲ. ಹಾ ಹಾ ಮತ್ತೆ ರಾಮನಿಗೆ ಹನುಮಂತಿಗೆ ಒಳ್ಳೇದುಂಟು ಅಂತ ಹೇಳಿದೆ. ಅದು ನೀವು ಹೇಳ್ಬೇಕು. ಹೇಳ್ಬೇಕಂತಲ್ಲ, ಅವನಿಗೆ ಗೊತ್ತಿಲ್ಲದಿದ್ರೆ ತಿಳ್ಕೊಳ್ಳಿ ಅಂತ. ಇಡೀ ಪ್ರಪಂಚಕ್ಕೆ ಗೊತ್ತುಂಟು. ಗೊತ್ತು ನಮಗೂ ಅವರಿಗೂ ಒಳ್ಳೇದುಂಟು. ಹಾಗಲ್ವಾ, ಈ ಸಾಯಿ ಹೊತ್ತಿ ಕೆಲವೆಲ್ಲ ನೆನಪು ಹೋಗ್ತದೆ. ಹಾಗಾಗಿ ಹಾಗಾಗಿ ಸರಿ ಸರಿ ನೆನಪು ಮಾಡ್ದೇನೆ, ಅವನಿಗೆ ಗೊತ್ತುಂಟ ಇಲ್ಲೋ ಇಲ್ಲಿ ನಾವು ಹೇಳುವ ಮತ್ತೆ ಹೇಳುವ ಅಂತ. ಹೌದು. ಹೇಳ ಒಳ್ಳೆದುಂಟು. ಒಮ್ಮೆ ಹನುಮಂತನೇ ಆಸೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಬಿಟ್ಟರು ಬಿಟ್ಟ ನೋಡು. ಇದು ನಿಜವಾಗಿ ತಾಗಿಸಿ ಹಾಕಿದ್ದೆ ಅವಳು. ಜೊತೆಯಲ್ಲಿ ಮತ್ತೊಂದುಂಟು, ಈ ಹಾಗಿರ್ತವನು ಹೋದನ ಹನುಮಂತ ಬಿಟ್ಟಾನ. ನನ್ನ ವೈರಿ ಅಂತ ಗೊತ್ತಾದ ಬಿಡ್ತಾರ. ಆ ಕ್ಷಣದ ಬಾಳದಲ್ಲಿ ಹೀಗೆ ಸುದ್ದಿ ಅಂತಂದ್ರೆ ನಿನ್ನ ಕಾಲ ಕೆಡ ಬಿಡುವಲ್ಲಿ ಕೆಡತ್ತ ಹಾ. ಗೊತ್ತು. ಹೌದೌದು. ಅಲ್ಲಿ ಅವ್ರಿಗೆ ಹೇಳಿಲ್ಲ, ನೀನು ಅಲ್ಲಿ ಹೋಗು, ಹಾ. ಆಟದಲ್ಲಿ ಆಶ್ರಯ ಪಡೆ, ಹಾ. ಯಾವ ತೊಂದರೆ ಆಗ್ಲಿಕ್ಕಿಲ್ಲ ನಿನಗೆ ಹಾ ಅಂತ ಹೇಳಿ. ಹಾ ಅವನಿಗೆ ಏನನ್ಸ್ತೇನೆ, ಹೌದು ಅನಿಸಿ ಹೋಯ್ತು. ನೀವು ಹೇಳುವಾಗ ಯಾರಿಗೆ ಅಲ್ಲ ಅನ್ನಿಸ್ತದೆ. ನೀವು ಸುಳ್ಳು ಹೇಳಿದ್ರು ಸತ್ಯ ಅನ್ನಿಸ್ತದೆ. ಅಲ್ಲ ಹೇಳಿದ್ರು. ಅದೇ ಅಲ್ಲಿಗೆ ಹೋದ. ಹಾ ಅದು ಒಂದು ಯೋಚನೆ ಬಂತು. ಏನು ಹೋದ, ಅವಾಗ ತಲೆ ಬಿಸಿ ಆಯ್ತು. ಯಾಕೆ? ಅಯ್ಯೋ ಕಳಿಸಿ ಬಿಟ್ಟೆ, ಒಟ್ಟು ಕೆಲಸ ಕೆಟ್ಟು ಹೋಯ್ತು. ಯಾಕೆ? ಹೋಗುವುದೋದ ನೋಡು. ಹಾ. ಅವ್ನು ಹೋದವ ಏನು ಮಾಡ್ತಾನೆ, ಹಾ ನಾನು ಹೀಗೆ ರಾಮನ ವಿರೋಧಿ ಅಂತ ಹೇಳ್ತಾನೆ. ಹಾ ಆ ಹನುಮಂತನಿಗೆ ಮೂಗಿನ ನೇರಕ್ಕೆ ಸುಟ್ಟು ಕುತೂಹಲ ಬಂದಿದೆ. ಹಾ ರಾಮ ವಿರೋಧಿಯ ಹಾ. ಹಿಂದೆ ಮುಂದೆ ನೋಡಿದ್ರೆ ಮುಷ್ಟಿ ಎತ್ತಿ ಬೀಗಿದು ತಲೆ ಮೇಲೆ ಕುಟ್ಟಿದ ಅಂತಾದ್ರೆ ನನ್ನ ಮಾತಾಯ್ತು. ಅವನು ಮತ್ತೆ ಸತ್ತು ಹೋಗ್ತಾನೆ. ಮತ್ತೆ ನಿನ್ನ ಮಾತು ಎಂತ ದೂರ ದೃಷ್ಟಿ. ಈ ಪ್ರಸಂಗ ಬಹಳ ಕಷ್ಟ ಉಂಟಾ ಹೇಳಿದ್ನಲ್ಲ. ಅಲ್ಲ, ಆ ತಲೆ ಬಿಸಿ ಇಷ್ಟು ದೂರ ದೃಷ್ಟಿ ಅಂದ್ರೆ ಪ್ರಸಂಗ ಮುಗಿದೋದ್ರು ಆಯ್ತು. ಹಾಗಾಯ್ತು. ಮತ್ತೆ ಓಡಿದೆ, ಅವ್ನು ಹಿಂದೆ ಓಡಿದೆ. ಹಾ. ಯಾಕಂದ್ರೆ ಹನುಮಂತ ಕೊಲ್ಲುವಾಗಾದ್ರೂ ತಡೆಯುವ ಅಂತ ಹಾ ಓಡಿ 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 ಹೋದೆ. ಹಾ ಆದ್ರೆ ಹೀಗೆ ನೋಡ್ತೇನೆ, ಒಂದು ಹನುಮಂತ ಇಲ್ಲ. ಹೌದು. ಓ ತಿರುಗಿ ಬಂದ. ಇಲ್ಲ, ಹಾ ಅಲ್ಲೇ ಅವನ ತಾಯಿ ಓಡಿದ್ಲು, ಅಂಜನಾ ದೇವಿ. ಹಾ ಹೋದವನೇ ಅವಳು ಕಾಲು ಹಿಡ್ಕೊಂಡ. ನೀವು ಹೇಳಿದ್ರು ಮೊದಲು. ನಾ ಹೇಳಿಲ್ಲ, ಅವನು ಹನುಮಂತಿಲ್ಲ ಆಗಿತ್ತಲ್ಲ, ಹಾ. ಅವಳಿಂದ ಅವಳು ಕಾಲು ಹಿಡ್ಕೊಂಡ. ಹಾ ಈ ನೀರಿನಲ್ಲಿ ಮುಳುಗುವ ಹುಲ್ಲು ಕೊಂಡು ಹಿಡ್ಕೊಂಡ. ಅಷ್ಟೇ. ಹಾ. ಅವನು ಇಲ್ಲಾಗಿತ್ತು, ಇವಳು ಕಾಲು ಸರಿ. ಹಿಡ್ಕೊಳ್ತಿದ್ದ. ಹಾ ಹಿಡಿಸ್ಕೊಳ್ಳಿ ಎಂತ ಏನೇನೋ ಎಲ್ಲ ಮಾತಾಡ. ಹಾ. ನನಗೆ ಅರ್ಥ ಆಯ್ತು, ಏನೋ ಪ್ರಯೋಜನ ಇದ್ದಿದ್ದ ವಿಷಯ ಅದು ಅವಳಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ, ಅದು ಹೆಂಗಸರಲ್ಲ ಬಿಡೋದು. ಹಾ. ಈಗ ಅಲ್ಲಿ ಕುಳಿತು ನಿಂತೆ. ಹಾ. ಅವಳು ಏನೇನೋ ಸಂಭಾಷಣೆ ಆಯ್ತು. ಕೇಳಿಲ್ಲ, ಯಾರಿಗೆ? ನನಗೆ ಕೇಳಿ ಹಾ ಹಾ ನೋಡುವ ಏನಾಗ್ತದೆ ನೋಡುವ. ಹಾ. ಹನುಮಂತ ಬಂದು ಮಾತ್ರ ಅಲ್ಲ ಮಾತಾಡಿ ಅಷ್ಟೇ ಅಷ್ಟೇ. ನಿಂತೆ. ಸ್ವಲ್ಪ ಹೊತ್ತಿಗೆ ಹನುಮಂತ ಬಂದ. ಹಾ ಬಂದ ಅಮ್ಮ ಮಗನಿಗೆ ಏನೇನೇನೇನೋ ಹೇಳಿ. ಹಾ ಅಲ್ಲಿಯವರೆಗೆ ಪ್ರಸಂಗ ಸರಿ ಹೋಗಿತ್ತ, ಹಾ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಏನಾಯ್ತು? ಕೊನೆಯ ಕ್ಷಣ ಏನಾಯ್ತು? ಅವು ಹನುಮಂತ ಸಿಟ್ಟು ಮಾಡಿ ಕೊಲ್ಲಿಗೆ ಹೋಗಲೇ ಇಲ್ಲ. ಹೋಗ್ಲೇನು? ಮತ್ತೊಂದು ಸ್ವಲ್ಪ ಆತ ಕೊನೆಗೆ ತಣ್ಣಗಾಗಿಬಿಟ್ಟ. ಯಾಕೆ?
ಒಂದು ಯಾಕೆ ಹೌದು. ಬಿಡು, ಹೆದರಬೇಡ. ನಾನಿದ್ದೇನೆ, ನಾನು ನಿನ್ನ ರಕ್ಷಣೆಯನ್ನು ಮಾಡ್ತೇನೆ. ನಿನ್ನ ಪ್ರಾಣ ರಕ್ಷಣೆ ಹೊಣೆಗಾರಿಕೆ ಅಲ್ಲಿ ಹೋಗಿದ್ದಾರೆ. ನಾನು ಹೀಗೆ ಪ್ರಸಂಗ ಹೀಗೆ ಹಾಕೋದು ಕಲ್ಪನೆ ಇಲ್ಲಾಗಿತ್ತು. ನೋಡು ಇಷ್ಟಾಗಿ ಹೋಗಿದೆ, ಏನ್ ಮಾಡ್ತೀಯ ಅಂತ ನೀನು ನೋಡಿ ಬರಲ್ಲ ನಾನು. ಅಬ್ಬಾ, ನನ್ನ ಕಡು ವಿರೋಧಿಗೆ ನನ್ನ ಭಕ್ತನೇ ಪ್ರಾಣ ರಕ್ಷಣೆ ಮಾಡುತ್ತೆ ಎಂದು ಅಭಯ ಕೊಟ್ಟು ಇಟ್ಟುಕೊಳ್ತಾನೆ ಅಂತಾದ್ರೆ ಕಾರಣ ಏನು? ತಾನು ವಜ್ರ ಶರೀರ, ಯಾವ ಅಸ್ತ್ರಶಸ್ತ್ರಗಳು ತನ್ನ ತನವನ್ನು ಘಾಸಿಗೊಳಿಸಲಾರವು. ರಾಮ ಬಾಣದಿಂದಲೂ ತಾನು ಘಾಸಿಗೊಳ್ಳಲಾರೆ ಎನ್ನುವಂತ ಭರವಸೆಯಿಂದ ಅವನಿಗೆ ಅಭಯ ಕೊಟ್ಟು ಇಟ್ಟುಕೊಂಡದ್ದಿರಬೇಕು. ಅವ ಅಭಯ ಕೊಟ್ಟರು ತಾನು ಯಾರು ಅನ್ನುವುದನ್ನು ಸರಿಯಾಗಿ ಯೋಚನೆ ಮಾಡಲಿಲ್ಲ. ರಾಮ ಭಕ್ತನು ಅವನಿಗೆ ಮರೆತು ಹೋಗಿದೆ. ಇಲ್ಲಿಯವರೆಗೆ ಅವ ಭಾವಿಸಿದ್ದೇನು, ಉಳಿದವರಲ್ಲಿ ಹೇಳ್ತಾ ಇದ್ದದ್ದೇನು? ನಾನು ನಿಜವಾಗಿ ಆಂಜನೇಯ ಸುಂದರ, ಯಾವ ಕರೆಗೂ ಓ ಅನ್ನುವುದಿಲ್ಲ. ಓ ರಾಮ ಬಂಟ ಹೀಗೆ ಯಾರಾದರೂ ಕರೆದರೆ ತಿರುಗಿ ನೋಡ್ತೇನೆ ಅಂದ್ರೆ ತನ್ನ ಬದುಕಿನ ಸಾರ್ಥಕ್ಯ ಇರುವುದೇ ರಾಮದಾಸತ್ವದಲ್ಲಿ. ಹೀಗೆ ಇಲ್ಲಿಯ ತನಕ ಭಾವಿಸಿಕೊಂಡಿದ್ದವನು. ಆದ್ರೆ ಈಗ ಅದಕ್ಕೆ ತಿಲಾಂಜಲಿಯನ್ನು ಕೊಟ್ಟು ನನ್ನ ವಿರೋಧಿಗೆ ಅಭಯ ಕೊಟ್ಟು ಇಟ್ಟುಕೊಳ್ತಾನೆ ಅಂತಾದ್ರೆ ಪರ್ಯಾಯವಾಗಿ ನನಗೆ ಪಂಥಾಹ್ವಾನವನ್ನು ಕೊಡ್ತಾ ಇದ್ದಾರೆ. ನಾವು ಬಿಡ್ತೇವೋ? ರೋಧಿಕ ದಿಪ್ಪತ್ತಿಯಾಗಿ ಚಕ್ರವರ್ತಿ ಯಕ್ಕಶ್ಚಿತ ಕಾಡಿನ ಕೋಡಗಕ್ಕೆ ಅಂಜಿ ಕೈಕಟ್ಟಿ ಕುಳಿತುಕೊಳ್ತಾನೆ ಆದ್ರೆ ಅವನಿಗೆ ಸ್ಥಾನ ಉಂಟೋ, ಮಾನ ಉಂಟೋ, ಯೋಗ್ಯತೆ ಉಂಟೋ? ಇಡೀ ಪ್ರಪಂಚ ಪ್ರಶ್ನಿಸಿತು. ಹಾಗಾಗಿ ಕಾಡಿನ ಕೋಡಗಕ್ಕೆ ಅಂಜುವುದಲ್ಲ, ಕೋಡಗಕ್ಕೆ ಬಡಿಯುವುದು ಒಂದೇ ಕೆಲಸ.
ದುಡುಕು ಮುಂದುವರಿದರೆ ದುಡುಕು ಕೆಡುಕಿನ ಮೂಲ. ಹೌದು, ರೂಢಿಗೆ ಅಧಿಪತಿಯಾಗಿ ನಿಜವಾಗಿ ನಾನು ಮಾಡಬೇಕಾದದ್ದು ಹೋರಾಟವೇ. ಆದರೆ ರೂಢಿಗೆ ಅಧಿಪತಿಗೂ ಒಂದು ಕ್ರಮ ಅಂತ ಉಂಟಲ್ಲ. ಹೋರಾಟವೇ ಮೊದಲಲ್ಲ, ಚತುರೋಪಾಯಗಳು, ಸಾಮ, ದಾನ, ಭೇದ, ಕೊನೆಯಲ್ಲಿ ದಂಡ. ಆತ್ಮೀಯತೆಯಲ್ಲಿ ಕೇಳುವುದು ಅದು ಸಾಮ. ನೋಡಪ್ಪ ಇಷ್ಟು ಕೊಡ್ತೇನೆ, ನೀನು ಅದನ್ನು ಬಿಡಬೇಕು ಅಂತ ಹೇಳುವುದು ಅದು ದಾನ. ನೋಡು, ಕೊಟ್ರೆ ಹೀಗೆ, ಕೊಡದೇ ಇದ್ರೆ ಹೀಗೆ, ಅದು ಭೇದ. ಯಾವುದಕ್ಕೂ ಬಗ್ಗದೆ ಇದ್ರೆ ಬಡಿಯುವುದೇ ಅದು ದಂಡ. ದಂಡ ಕೊನೆಯಲ್ಲಿ. ನಾನು ಮೊದಲೇ ದಂಡೋಪಾಯವನ್ನು ಬಳಸುವುದಕ್ಕೆ ಮುಂದಾದ್ರೆ ನಾನೇ ಧರ್ಮವನ್ನು ಮೀರಿದೆ ಅಂತ ಆಗುವುದಿಲ್ಲ. ಆದ್ರಿಂದ ಸಾಮವೆಂಬುದೇ ಪ್ರಥಮ ಸಾಧನ, ಅದನ್ನೇ ಮಾಡಬೇಕು. ಯಾರಲ್ಲಿ ಸುಗ್ರೀವನಿಗೆ ಬರ್ಲಿಕ್ಕೆ ಹೇಳಿ. ಮಡಿದಾವಣೆಗಳಿಗೆ ವಂದನೆಗಳು. ಒಳ್ಳೆಯ ಸುಗ್ರೀವ ಬರಬೇಕು ಎನ್ನುವ ಹಾಗೆ ಕರೆಸಿಕೊಂಡರಲ್ಲ, ನನ್ನಿಗೇನಾಗಬೇಕು ಅಡಿಯ? ಕೇಳ ಸುಗ್ರೀವ ಸುಗ್ರೀವ ಪ್ರಭು, ಅವಸರದಿಂದ ನಿನ್ನನ್ನು ಕರೆಸಿಕೊಂಡಿದ್ದೇನೆ. ನಿನ್ನಿಂದ ಒಂದು ಮಹತ್ತರವಾದಂತ ಸಾಮದ ಕಾರ್ಯ ಆಗಬೇಕಾಗಿದೆ. ಏನು ದೇವರೇ ಅದು? ಅನಿವಾರ್ಯವಾಗಿ ಒಂದು ಸಂಘರ್ಷ ಏರ್ಪಡ್ತದೋ ಎನ್ನುವಂತ ಭಯ ನನ್ನನ್ನು ಕಾಡ್ತಾ ಇದೆ. ಹೌದೇ? ನಿನ್ನಿಂದ ಖಂಡಿತ ಸಾಮ ಆಗಬಹುದು, ಸಂಘರ್ಷ ಹೋಗಬಹುದು, ಸಮಾಧಾನ ಸಿಗಬಹುದು ಎನ್ನುವ ವಿಶ್ವಾಸ. ಆಗಲಿ, 100ಕ್ಕೆ 100 ಪ್ರಯತ್ನವನ್ನು ನಾನು ಮಾಡ್ತೇನೆ. ಕೌಶಿಕ ಮಹಾಮುನಿಗಳು ಅಂಬೋಣದಂತೆ 8 ದಿವಸ ಸೂರ್ಯಾಸ್ತದೊಳಗಾಗಿ ಶಕುಂತನ ಕಂಠವನ್ನ ಕತ್ತರಿಸಿಕೊಡುತ್ತೇನೆ ಎಂದು ಮಾತನ್ನು ಕೊಟ್ಟೆ. ಶಕುಂತ ತಲೆಮರೆಸಿಕೊಂಡ. ಈಗ ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ, ಬೇರೆ ಲೋಕದಲ್ಲಿ ಇರಬಹುದು ಅಂತ ಯೋಚನೆ ಮಾಡುವಾಗ ಭೂಲೋಕದಲ್ಲಿ ಇದ್ದಾನೆ. ಹೌದಪ್ಪ, ನಾರದ ಮಹರ್ಷಿಗಳು ಬಂದು ಹೇಳಿದ್ದಾರೆ. ಏನಂತ? ಕಣ್ಣಾರ ಕಂಡಂತಹ ದೃಶ್ಯ. ಅಂಜನಾದ್ರಿಗೆ ಹೋದ್ರಂತೆ, ಅಂಜನಾದೇವಿಯ ಕಾಲನ್ನ ಹಿಡಿದುಕೊಂಡಂತೆ ಬಂದ ಪರಿಭವವನ್ನ ಹೇಳಿದರಂತೆ. ಅಂಜನಾದೇವಿ ಕರುಣೆಯಿಂದ ಕಾಯುತ್ತೇನೆಂದು ಮಾತು ಕೊಟ್ಟು ತನ್ನ ಮಗನಾಗಿರುವಂತ ಆಂಜನೇಯನ ವಶಕ್ಕೆ ಒಪ್ಪಿಸಿದ್ಲಂತೆ. ಮಾತೆಯ ಮಾತಿಗಾಗಿ 8 ದಿವಸ ಪರ್ಯಂತ ನಿನ್ನ ಪ್ರಾಣ ರಕ್ಷಣೆಯನ್ನು ತಾನು ಮಾಡುತ್ತೇನೆ ಎಂದು ನಿನ್ನ ಅಳಿಯ ಹನುಮಂತ ಮಾತು ಕೊಟ್ಟು ಇಟ್ಟುಕೊಂಡಿದ್ದಾನಂತೆ. 8 ದಿವಸ ಪರ್ಯಂತ ಅವನನ್ನ ಉಳಿಸಿಕೊಂಡ ಅಂತಾದ್ರೆ ನನ್ನ ಮಾತು ಸುಳ್ಳಾಗುವುದಿಲ್ಲ. ಹೌದು, ನೀನು ಅದನ್ನು ಒಪ್ಪುತ್ತೀಯವಳು. ಒಪ್ಪುವುದಕ್ಕಾಗುವುದಿಲ್ಲ. ಹಾಗಾದ್ರೆ ಒಂದು ಕಾರ್ಯ ಮಾಡಿ, ಏನು ಈಗಲೇ ಅಂಜನಾದ್ರಿಗೆ ಹೋಗು, ಹನುಮಂತನಿಗೆ ವಿವೇಕವನ್ನು ಹೇಳು. ಪ್ರಯತ್ನ ಪಟ್ಟು ಅವರಿಸಿಕೊಂಡಂತ ಶಕುಂತರನ್ನು ನೀನು ಕರೆದುಕೊಂಡು ಬಂದು ಒಪ್ಪಿಸ್ತೀಯ. ಪ್ರಭು, ಯೋಚನೆ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ನನ್ನ ಮಾತನ್ನು ಕೇಳ್ತಾನೆ ಎನ್ನುವಂತಹ ಭರವಸೆ ಉಂಟು. ಖಂಡಿತ. ಯಾಕೆಂತ ಹೇಳಿದ್ರೆ ಒಂದು ಸಂದರ್ಭದಲ್ಲಿ ಎತ್ತಿ ಆಡಿಸಿದವ ನಾನು. ಅಲ್ವಾ? ಆ ಭರವಸೆ ಮೇಲೆಗೆ ಬಿಟ್ಟು ಕೊಡ್ತಾನೆ. ಹಾಗಾಗಿ ಹೋಗಿ ಏನಾಯ್ತು?
ಒಪ್ಪಬಾರದುಂಟು. ಒಪ್ಲಿಲ್ಲ. ನಡೆದ ವಿಚಾರವನ್ನೆಲ್ಲ ಹೇಳಿದೆ. ಹಾ ಹೇಳಿದಾಕ್ಷಣ ಹಾ ಅವನು ಬೇಸರಗೊಂಡ. ಹ, ಆಮೇಲೆ ಹೇಳಿದ ಹಾ. ಬಿಟ್ಟು ಕೊಡ್ತೇನೆ ಅಂತ ಹೇಳಿದ. ಅಪ್ಪ ನಿನ್ನೊಟ್ಟಿಗೆ ಅಲ್ವಾ? ಆಹಾ, ಬಿಟ್ಟು ಕೊಡ್ತೇನೆ ಅಂತ ಹೇಳಿದ. ಹಾ. 8ನೆಯ ದಿನ ಕಳೆದು ಹಾ. 9ನೇ ದಿನಕ್ಕೆ ಬಿಟ್ಟು ಕೊಡ್ತೇನೆ ಅಂತ ಹೇಳಿದ. ಬಹಳ ಜಾಣತನದ ಮಾತು. ಕೊಡ್ತೇನೆ ಕೇಳಿದಾಗ ಸಂತೋಷವಾಗುತ್ತದೆ. ಹೌದು, ಕ್ರೋಧ ತನ್ನಿಂದ ತಾನಾಗಿಯೇ ಇಳಿದು ಹೋಗ್ತದೆ. ನಿಜ. ಆಮೇಲೆ ಉತ್ತರಾರ್ಧ ಏನು? 9ನೆಯ ದಿವಸ ಹೌದು. ಒಮ್ಮೆ ಬಂದ ಸಿಟ್ಟು ಇಳಿದು ಹೋಯ್ತು ಅಂತಾನೆ ಅವನ ಮೇಲೆ ಮತ್ತೆ ಅಷ್ಟು ಸುಲಭದಲ್ಲಿ ಸಿಟ್ಟು ಬರ್ತದೆ. ಅಂದ್ರೆ ರಾಮನಿಗೆ ಸಿಟ್ಟು ಬರಬಾರದು. ಆ ರೀತಿಯಲ್ಲಿ ತನ್ನ ನಡೆ ಇರಬೇಕು, ನುಡಿ ಇರಬೇಕು ಎಂಬುದಾಗಿ ಜಾಣತನವನ್ನ ಪ್ರದರ್ಶಿಸುತ್ತಾ ಇದ್ದಾರೆ. ಕಾರಣ ಗೊತ್ತು ನನಗೆ. ವೇದ ಶಾಸ್ತ್ರ ಪುರಾಣ ಅಲ್ಲ, ಅವನಿಗೆ ಮುಖೋದ್ಗತ, ಶಾಸ್ತ್ರ ಪ್ರವೀಣ. ಆದ್ದರಿಂದಲೇ ಕಪಿಗಳಲ್ಲಾಗಲಿ, ಮಾನವರಲ್ಲಿ ಆಗಲಿ, ದಾನವರಲ್ಲಿ ಆಗಲಿ ತನ್ನಂಥವರು ಮತ್ತೊಬ್ಬರಿಲ್ಲ ಎನ್ನುವುದನ್ನು ಆತ ತಿಳಿದಿರಬೇಕು. ಹಾಗಾಗಿ ಇಂಥ ಒಂದು ಬುದ್ಧಿವಂತಿಕೆಯನ್ನು ಮೆರೆದಿರಬೇಕು. ಇದು ಒಂದೇ ಕಾರಣ ಅಲ್ಲ, ತಾನು ಮಾಡಿದ ಕಾರ್ಯದ ಕುರಿತಾಗಿ ವಿಶ್ವಾಸ. ಒಂದು ಸಂದರ್ಭದಲ್ಲಿ ಶತಯೋಜನೆ ವಿಸ್ತೀರ್ಣವಾಗಿರುವಂತಹ ಶರದೆಯನ್ನು ಒಂದೇ ನಗತಕ್ಕೆ ಹಾರಿ ಲಂಕೆಯನ್ನು ಸೇರಿ ತಡೆಯುವುದಕ್ಕೆ ಬಂದಿರುವಂತ ಅಕ್ಷಯ ಕುಮಾರನೇ ಮೊದಲಾಗದಂತ 10,000 ರಕ್ಕಸ ವೀರರನ್ನು ತನ್ನ ವಜ್ರ ಮುಷ್ಟಿಯಿಂದ ಕುಟ್ಟಿ ಪುಡಿಗೈದ ಪಟು ಭಟ ತಾನು ಎನ್ನುವ ಅಹಂಕಾರ ಅವನಿಗೆ. ಬುದ್ಧಿ ಕಲಿಸ್ತೇನೆ. ನೀವೆಲ್ಲ ಒಂದು ಕೆಲಸ ಮಾಡಿ. ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ವಾನರ ಸೇನೆಯನ್ನು ಕೂಡಿಕೊಂಡು ಈ ಅಯೋಧ್ಯೆಗೆ ಬಾ. ನಾನು ವಿಭೀಷಣಿಗೂ ಹೇಳಿ ಕಳುಹಿಸ್ತೇನೆ. ರಕ್ಕಸ ಸೇನೆಯು ಅಷ್ಟು ಹೊತ್ತಿಗೆ ಅಯೋಧ್ಯೆಗೆ ಬಂದಿರ್ತದೆ. ವಾನರ ಸೇನೆ, ನರರ ಸೇನೆ, ದಾನವರ ಸೇನೆ, 3 ಸೇನೆ ಒಟ್ಟಾಗಿ ಅಂಜನಾದ್ರಿಯ ಮೇಲೆ ಅಭಿಯೋಗವನ್ನು ನಡೆಸೋಣ. ನಿಜ ಸಂಯಮ ಹಲಾಕಿಸುತ್ತ ಅಂದಿನೊಳಗಂ
ಆ ಪ್ರಜಾಪ್ತನು ಪಶ್ಚಿಮ ಆ ಪ್ರಜಾಪ್ತನು ಪಶ್ಚಿಮ ಬುದಿಯ ಕಾಪಗಲು ಅಭಯ ಕೊಟ್ಟೆ, ಆಜ್ಞೆ ಮಾಡಿದೆ, ಕಳುಹಿ ಕೊಟ್ಟೆ. ನೋಡ್ತೇನೆ ಓಲಗವನ್ನ ಬೀಳ್ಕೊಡುವಂತಹ ಸಂದರ್ಭ, ಸೂರ್ಯಾಸ್ತ ಆಗುವಂತಹ ಕಾಲ. ಈ ಕಾಲದಲ್ಲಿ ನಿತ್ಯಾನ್ವಿಕವನ್ನ ಪೂರೈಸಿ ಅಂತಃಪುರವನ್ನು ಸೇರಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಉದಯಕ್ಕೆ ಸರಿಯಾಗಿ ಎದ್ದು ಹೊರಡಬೇಕಾಗಿದೆ. ಅಂತಃಪುರದತ್ತ ಸಜ್ಜಾಲಯ